ಸ್ನೇಹಿತರೆ, ನಾನು ಹನುಮಂತ ಅಂಕುಶ್. ಇಂದಿನ ವಿಡಿಯೋದಲ್ಲಿ ಇರಾನ್, ಇಸ್ರೇಲ್, ಅಮೇರಿಕಾ ಯುದ್ಧ ಇದರ ಬಗ್ಗೆ ಮಾತನಾಡೋಣ. ಇತ್ತೀಚಿನ ಪರಿಸ್ಥಿತಿ ಏನು ಯುದ್ಧದ? ಅಮೇರಿಕಾ, ಇರಾನ್, ಇಸ್ರೇಲ್ ನಡುವಿನ ಸಂಘರ್ಷ ಮುಂದುವರಿತಾ ಇದೆ. ಅಮೇರಿಕಾ ಈ ವಿಷಯದಲ್ಲಿ ಇಸ್ರೇಲ್ಗೆ ಬೆಂಬಲ ನೀಡುತ್ತಿದೆ. ಇದರಿಂದ ಪರಿಸ್ಥಿತಿ ಹೆಚ್ಚು ಗಂಭೀರವಾಗಿ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಯುದ್ಧದಲ್ಲಿ ಮಿಸೈಲ್ ದಾಳಿ, ಡ್ರೋನ್ ದಾಳಿ ಹೆಚ್ಚಾಗಿ ಸಾವಿರಾರು ಜನ ನರಮೇಧವಾಗಿದೆ. ಆಸ್ತಿ ಕಟ್ಟಡಗಳು ಎಲ್ಲ ನಾಶವಾಗುತ್ತಿದ್ದೇವೆ. ಈ ಸಂಘರ್ಷ ಒಂದಿನ ದಿನ ನಡೆದಿಲ್ಲ. ಇವತ್ತಿನವರೆಗೆ 22 ದಿನಗಳಾಯಿತು. ಆದರೂ ಸಂಘರ್ಷ ಮುಂದುವರಿತಿದೆ. ಮಹಾಭಾರತದಲ್ಲಿ 18 ದಿನ ಆದರೆ ಇಲ್ಲಿ ಈ ಕಲಿಯುಗದಲ್ಲಿ ಅದು 18 ದಿನ ಮೀರಿ ಇನ್ನೂ 22 ದಿನ ಆದರೂ ಈ ಸಂಘರ್ಷ ಅಂತ್ಯಗೊಂಡಿಲ್ಲ. ಈ ದ್ವೇಷ ಇವತ್ತಿಂದಲ್ಲ, ಅದು ಹಿಂದಿನ ಕಾಲಗಳಿಂದಲೂ ಬಂದಿದೆ. ಈಗ ಅದಕ್ಕೆ ಪುಟಿ ಬಂದಿದೆ. ಇದರಿಂದ ಪರಿಣಾಮ ಘೋರ ಮತ್ತು ಭಯಾನಕ. ಗಲ್ಫ್ ರಾಷ್ಟ್ರಗಳು ಭಯಾನಕ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ. ಈ ಸಂಘರ್ಷದಿಂದ ಮಾನವನ ಜೀವಹಾನಿಯಾಗುತ್ತಿದೆ, ಭಯ, ಅಶಾಂತಿ ಮೂಡಿದೆ, ಆರ್ಥಿಕ ಹಾನಿ ಬಹಳಷ್ಟು ಆಗಿದೆ. ವಿಶ್ವ ಮಟ್ಟದಲ್ಲಿ ಇದರ ಪರಿಣಾಮ ನಾವು ಕಾಣ್ತಾ ಇದ್ದೇವೆ. ಭಾರತ ಕೂಡ ಭಯದಿಂದ ಕೂಡಿದೆ. ತೈಲ, ಗ್ಯಾಸ್ ವ್ಯಾಪಾರ ಕುಂಠಿತಗೊಂಡಿದೆ. ಆರ್ಥಿಕ ಸ್ಥಿತಿ ಅಘೋಗತಿಗೆ ಕೂಡಿದೆ. ಇದು ಜನಸಾಮಾನ್ಯರ ಮೇಲೆ ಬಹಳಷ್ಟು ಪರಿಣಾಮ ಬೀರಿದೆ. ಇರಾನ್ ಹಾರ್ಮೋಜ್ ಜಲಸಂಧಿಯನ್ನು ಬಂದ್ ಮಾಡಿದೆ. ಇದರಿಂದ ಅಲ್ಲಿಂದ ಬರುವಂಥ ಹಡಗುಗಳು ನಿಂತಿವೆ. ವಿಶ್ವ ವ್ಯಾಪಾರ ಕುಂಠಿತಗೊಂಡಿದೆ. ಕೇವಲ ಭಾರತಕ್ಕೆ ಮಾತ್ರ 2 ಹಡಗುಗಳು ಬಂದಿವೆ. ಬೇರೆ ದೇಶಗಳು ಯಾವ ಹಡಗುಗಳು ಇಲ್ಲಿಂದ ಬಂದಿಲ್ಲ. ಗಲ್ಫ್ ರಾಷ್ಟ್ರಗಳ ಮೇಲೆ ಇದರ ಪರಿಣಾಮ ಏನು ಅಂತ ಹೇಳೋದಾದರೆ, ತೈಲ ಉತ್ಪಾದನೆ ನಿಂತಿದೆ ಮತ್ತು ಪ್ರವಾಸೋದ್ಯಮ ನಿಂತಿದೆ. ಇವುಗಳಿಂದ ದೊಡ್ಡ ಹೊಡೆತ ಆ ದೇಶಗಳಿಗೆ. ಅಲ್ಲಿ ಕೆಲಸ ಮಾಡುವ ಭಾರತೀಯರಿಗೂ ಪ್ರಭಾವ ಭಾಳ ಬಿದ್ದಿದೆ. ಮತ್ತು ಭಾರತದಲ್ಲಿ ಈ ಯುದ್ಧದ ಪರಿಣಾಮವಾಗಿ ಪೆಟ್ರೋಲ್, ಡೀಸೆಲ್ ದರ, ಗ್ಯಾಸ್ ಬೆಲೆ ಹೆಚ್ಚಳ, ಆಮದು ಹೆಚ್ಚಳ ಉಂಟಾಗಿದೆ. ಇದರಿಂದ ನಮ್ಮ ಭಾರತದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಉಂಟಾಗಿದೆ. ಮತ್ತು ಈಗ ಅಡುಗೆ ಮಾಡಲಿಕ್ಕೂ ಗ್ಯಾಸ್ ಇಲ್ಲದಂತಾಗಿದೆ. ಮುಂದೆ ದೊಡ್ಡ ದೇಶಗಳು ಈ ಯುದ್ಧಕ್ಕೆ ನಿಂತರೆ ಇದರ ಪರಿಸ್ಥಿತಿ ಏನು, ಅಪಾಯವೇನು? ಅಪಾಯ ಭಾಳ ದೊಡ್ಡ ಪರಿಣಾಮ ಆಗ್ಬೋದು. ನಾಶ ಕಡೆ ಹೋಗ್ತಾ ಇದೆ ಅನ್ನಬಹುದು ದೇಶ. ಅಮೇರಿಕಾದ ಪಾತ್ರ ಏನು ಇದರಲ್ಲಿ ಅಂತ ಹೇಳೋದಾದರೆ, ವಿಶ್ವ ರಾಜಕೀಯದಲ್ಲಿ ಪ್ರಮುಖ ಶಕ್ತಿ, ಸೂಪರ್ ಪವರ್ ಎನಿಸಿಕೊಂಡ ದೇಶ, ಅಭಿವೃದ್ಧಿಗೊಂಡ ದೇಶ. ಅದು ತನ್ನ ಪ್ರಭಾವ ಕಾಪಾಡುವುದು, ಮಿತ್ರ ರಾಷ್ಟ್ರಗಳಿಗೆ ಬೆಂಬಲ ನೀಡುವುದು, ಭದ್ರತೆ ಮತ್ತು ತೈಲ ಹಿತಾಸಕ್ತಿ ಕಾಪಾಡಿಕೊಳ್ಳುತ್ತದೆ. ಇದರಿಂದ ಜನಸಾಮಾನ್ಯರಿಗೆ ಏನೂ ಲಾಭವಿಲ್ಲ. ಆರ್ಥಿಕ ರಾಜಕೀಯ ಲಾಭಗಳನ್ನು ಯಾರು ಪಡೆಯುವುದು? ರಾಷ್ಟ್ರಗಳಿಗೆ ತೈಲ ಆದಾಯ ಕುಂಠಿತ ಆಗುತ್ತದೆ. ಮುಂದಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಕೂಡ ಕಡಿಮೆ ಆಗುತ್ತದೆ, ಪರ್ಯಟನ ಕಡಿಮೆ ಆಗುತ್ತದೆ. ದೇಶಗಳು, ಅಭಿವೃದ್ಧಿಗೊಂಡ ದೇಶಗಳು ಇದನ್ನು ವಿಚಾರ ಮಾಡುವ ಪ್ರಮೇಯ ಒದಗಿ ಬಂದಿದೆ. ಈ ಸಂಘರ್ಷದಲ್ಲಿ ಹಲವಾರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಸೈನಿಕರು ಮಾತ್ರವಲ್ಲ, ಜನಸಾಮಾನ್ಯರು ಕೂಡ ನರಮೇಧವಾಗಿದೆ. ಸ್ನೇಹಿತರೆ, ಯಾವಾಗಲೂ ಯುದ್ಧ ಪರಿಹಾರ ಅಲ್ಲ, ಅದು ಒಂದು ಸಂಧಾನ, ಶಾಂತಿಯ ಮೂಲಕ ಸಮಸ್ಯೆಯನ್ನು ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.